ಈಗಾಗಲೇ ಅವ್ರನ್ನ ನೆನ್ನೆ ಕೂಡ ಹೇಳಿದ್ದೀನಿ. ಯಾರೇ ಆಗಲಿ, ರಾಜಕಾರಣದಲ್ಲಾಗಲಿ ವೈಯಕ್ತಿಕವಾಗಲಿ ಯಾರೇ ಆಗಲಿ ಹೆಣ್ಮಕ್ಳನ್ನ ನಿಂದನೆ ಮಾಡ್ತಕ್ಕಂಥದ್ದನ್ನ ಘೋರ ಅಪರಾಧ. ಹಂಗಾಗಿ ಅವ್ರನ್ನ ಕಾಣೆಯಾಗಿದ್ದಾರೆ ಅಂತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಪೋಸ್ಟರ್ ಹಾಕ್ದಂಗಿದ್ದಾರೆ. ಹಂಗಾಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರು ಕಣ್ಣ ಮುಚ್ಚಳೆ ಆಟ ಆಡ್ತಾ ಇದ್ದಾರೆ. ಒಬ್ಬರು ಬಿಡೋ ಅಂತಾರೆ, ಒಬ್ರು ಹಿಡ್ಕೊ ಅಂತಾರೆ. ಹಂಗಾಗಿ ಅವರಲ್ಲೇ ಗೊಂದಲ ಇದೆ, ಅವರಲ್ಲೇ ಇಬ್ಬಾಗ ಇದೆ. ಅವರೇ ತೀರ್ಮಾನ ಮಾಡ್ಕೊಬೇಕು. ಇವಾಗ ರಾಜ್ಯದಲ್ಲಿ ಜನಗಳು ಇವತ್ತು ಬೇಸತ್ತೋಗಿದ್ದಾರೆ ಕಾಂಗ್ರೆಸ್ ನಡವಳಿಕೆ, ಸರ್ಕಾರದ ನಡವಳಿಕೆಗಾಗಿ. ಅವರು ಸೆಂಟ್ರಲ್ಲಿ ಇವತ್ತು ಪೊಲೀಸರು ಪಾಪ ಅಪ್ಪಚ್ಚಾಗಿದ್ದಾರೆ. ಬಿಡೋದಾ ಬಿಡಬಾರ್ದ ಅಂತಕ್ಕಂಥದ್ದು ಅವರು ಪೊಲೀಸರು ಕೂಡ ಗಟ್ಟಿಯಾಗಿ ತೀರ್ಮಾನ ಮಾಡಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ತಾರೆ. 16 ಕೇಸ್ ಇದೆ ಅವ್ರ ಮೇಲೆ. ಸೊ ಎಲ್ಲ ಕ್ರೈಮ್ ಬಿಹೈಂಡ್ ಇರೋಂಥ ಬ್ಯಾಕ್ ಗ್ರೌಂಡ್ ಇರೋಂಥವ್ರು ಅಂಥವ್ರಿಗೆ ರಾಜಕೀಯ ಮುಖಂಡರನ್ನು ತಂದು ಮುಂದೆ ನಿಲ್ಲಿಸಿದ್ದಾರೆ. ಬಟ್ ಈ ರೀತಿಯಾಗಿ ಕ್ಷೇತ್ರ ಯಾವ ರೀತಿ ಹದಗೆಡುತ್ತೆ ಈ ರೀತಿ ರಾಜಕಾರಣಿಗಳನ್ನ ಕೊಟ್ರೆ ಅಂತ ಮಾಡಿದುಂಡೋ ಮಾರಾಯ. ಅವ್ರು ಇರ್ತಕ್ಕಂಥ ಏನು ಅವರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದು, ಹೊರಗಡೆ ಬರ್ತಕ್ಕಂಥದ್ದು ಯಾರ್ದಾಗ ನಂದೇ ಆಗಲಿ ಇನ್ನೊಬ್ಬರದೇ ಆಗಲಿ, ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ ಅಂತ ನಿದರ್ಶನ ಆಗಿದೆ. ಹಿಂಗಾಗಿ ಇಮಿಡಿಯೇಟ್ ಆಗಿ ಅವ್ರನ್ನೇನಾದ್ರೂ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಜನರಿಗೆ ನಂಬಿಕೆ ಹೋಗುತ್ತೆ. ದಯಮಾಡಿ ಅವ್ರು ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ. ಇವತ್ತು ಜಿಲ್ಲೆದು ಮಾತಾಡ್ತಾ ಇದ್ರಿ, ನೀವು ಚಿಕ್ಕಬಳ್ಳಾಪುರದ ಮಾತಾಡಿದ್ರೆ ನಾನು ಇರ್ತಾ ಇದ್ದೆ. ಇವತ್ತು ಇಡೀ ಜಿಲ್ಲೆಯಲ್ಲಿ NDA ಕೂತ್ಕೊಂಡು ಮಾತಾಡಬೇಕಾಗಿತ್ತು, ಮಾತಾಡಿಲ್ಲ. ಇವತ್ತು ನಾಮಿನೇಷನ್ ಹಾಕಾದ್ಮೇಲೆ ನಾವು ಮಾತಾಡ್ತಕ್ಕಂಥ ಇದೆ. ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏನು ಗೊಂದಲ ಇಲ್ಲ. ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರಲ್ಲಿ ಒಟ್ಟಾಗಿದ್ದಾರೆ JDS ಮತ್ತು BJP. ಮತ್ತು ಇಡೀ ಜಿಲ್ಲೆಯಲ್ಲಿ ಕೂಡ ಇವತ್ತು NDA ಜೊತೆ ಹೋಗ್ಬೇಕಾ ಬೇಡ ಅಂತಕ್ಕಂಥ ಚರ್ಚೆ ಇದೆ. ಚಿಕ್ಕಬಳ್ಳಾಪುರ ಸಮಸ್ಯೆ ಇಲ್ಲ, ಮಿಕ್ಕ ಬೇರೆ ಕಡೆ ಸಮಸ್ಯೆಗಳಿದೆ. ಅದನ್ನು ಇವತ್ತು ಮಾತಾಡ್ತೀವಿ. ಮೊನ್ನೆ ಶಾಸಕರು ಅದೇ ರೀತಿ ಹೇಳಿದ್ದಾರೆ ಸರ್, ಏನು ಮೈತ್ರಿ ಅಭ್ಯರ್ಥಿ ನಾವು ಯಾವುದೇ ರೀತಿ ಬೇರ್ಪಡಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನ ಮಾತುಕತೆ ಇದೆ, ಇವತ್ತು ಮಾತಾಡ್ತೀವಿ ಅಷ್ಟೇ. ಅಭ್ಯರ್ಥಿಗಳು ಯಾರು ಬಂದಿದ್ದಾರೆ, ಏನೆಲ್ಲ ಶಿಡ್ಲಘಟ್ಟ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ ಗೆಲ್ಲೋದಕ್ಕೆ ಅಂತ ತಂತ್ರಗಳು ರೂಪಿಸಿದ್ದೀರಾ? ನಿಮ್ಮ ಅಭ್ಯರ್ಥಿಯನ್ನು ಯಾವ ರೀತಿ ಚುನಾವಣಾ ತಂತ್ರಗಳನ್ನು ಓಪನ್ ಮೀಡಿಯಲ್ಲಿ ನಮ್ಮ ಅಭ್ಯರ್ಥಿ ತುಂಬಾ ವಿಶ್ವಾಸ ಇದೆ. ನಮ್ಮ ಅಭ್ಯರ್ಥಿಗೆ ನಮ್ಮ ಪರ ವೋಟ್ ಹಾಕ್ತಕ್ಕಂಥದ್ದು ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಚುನಾವಣೆಗೆ ರೆಡಿ ಮಾಡ್ಕೊಂಡಿದ್ವಿ. ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಳಕ್ಕೆ ಎಲ್ಲ ತಂತ್ರಗಳು ಮಾಡ್ಕೊಂಡಿದ್ವಿ. ಹಂಗಾಗಿ ನಮ್ಮ BJP ವತಿಯಿಂದ ನಾವು ಒಂದು ಕ್ಯಾಂಡಿಡೇಟ್ ಗೆಲ್ಸ್ಕೊಳಕ್ಕೆ ಶಿಡ್ಲಘಟ್ಟದಿಂದ ತಯಾರಿ ಮಾಡ್ಕೊಂಡಿದ್ವಿ. ಸರ್, ಕಾಂಗ್ರೆಸ್ ಮತ್ತೆ JDS ಪ್ರಭಾವ ಇರುವಂತ ಕ್ಷೇತ್ರದಲ್ಲಿ ನೀವು ಯಾವ ರೀತಿ ತಂತ್ರ ಮಾಡಬೇಕು ಅಂತ? ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಇದ್ದಿದ್ದು. ಇವತ್ತು ಕರ್ನಾಟಕಕ್ಕೆ, ತೆಲಂಗಾಣಕ್ಕೆ, ಹಿಮಾಚಲ ಪ್ರದೇಶಕ್ಕೆ ಸೀಮಿತ ಆಗಿದೆ. ಅದು ಕೂಡ ಹೋಗುತ್ತೆ. ಇವತ್ತು ನಮ್ಮ BJP ಪಕ್ಷ ತಳಮಟ್ಟದಿಂದ ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ. ಹಂಗಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಕೂಡ ಮುಂಬರುವ ಈ ಎಲೆಕ್ಷನು ಮತ್ತೆ ಮುಂಬರುವ ಎಲೆಕ್ಷನ್ ಕೂಡ NDA ಆಗುತ್ತೆ. ಶಿಡ್ಲಘಟ್ಟದಲ್ಲಿ ಒಬ್ಬ ಕಾಂಗ್ರೆಸ್ ಲೀಡರ್ 16 ಕೇಸ್ಗಳಿದೆ, ರೌಡಿ ಶೀಟರ್ ಓಪನ್ ಮಾಡಕ್ಕೆ ಏನಾದ್ರು ಒತ್ತಾಯ ಮಾಡ್ತೀರಾ ಅಥವಾ ಏನು ಅಂತ? ಇವತ್ತು ನಾವು ಈಗಾಗಲೇ ಅವ್ರನ್ನ ನೆನ್ನೆ ಕೂಡ ಹೇಳಿದ್ದೀನಿ. ಯಾರೇ ಆಗಲಿ, ರಾಜಕಾರಣದಲ್ಲಾಗಲಿ ವೈಯಕ್ತಿಕವಾಗಲಿ ಯಾರೇ ಆಗಲಿ ಹೆಣ್ಮಕ್ಳನ್ನ ನಿಂದನೆ ಮಾಡ್ತಕ್ಕಂಥದ್ದನ್ನ ಘೋರ ಅಪರಾಧ. ಹಂಗಾಗಿ ಅವ್ರನ್ನ ಕಾಣೆಯಾಗಿದ್ದಾರೆ ಅಂತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಪೋಸ್ಟರ್ ಹಾಕ್ದಂಗಿದ್ದಾರೆ. ಹಂಗಾಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರು ಕಣ್ಣ ಮುಚ್ಚಳೆ ಆಟ ಆಡ್ತಾ ಇದ್ದಾರೆ. ಒಬ್ಬರು ಬಿಡೋ ಅಂತಾರೆ, ಒಬ್ರು ಹಿಡ್ಕೊ ಅಂತಾರೆ. ಹಂಗಾಗಿ ಅವರಲ್ಲೇ ಗೊಂದಲ ಇದೆ, ಅವರಲ್ಲೇ ಇಬ್ಬಾಗ ಇದೆ. ಅವರೇ ತೀರ್ಮಾನ ಮಾಡ್ಕೊಬೇಕು. ಇವಾಗ ರಾಜ್ಯದಲ್ಲಿ ಜನಗಳು ಇವತ್ತು ಬೇಸತ್ತೋಗಿದ್ದಾರೆ ಕಾಂಗ್ರೆಸ್ ನಡವಳಿಕೆ, ಸರ್ಕಾರದ ನಡವಳಿಕೆಗಾಗಿ. ಅವರು ಸೆಂಟ್ರಲ್ಲಿ ಇವತ್ತು ಪೊಲೀಸರು ಪಾಪ ಅಪ್ಪಚ್ಚಾಗಿದ್ದಾರೆ. ಬಿಡೋದಾ ಬಿಡಬಾರ್ದ ಅಂತಕ್ಕಂಥದ್ದು ಅವರು ಪೊಲೀಸರು ಕೂಡ ಗಟ್ಟಿಯಾಗಿ ತೀರ್ಮಾನ ಮಾಡಬೇಕಂತ ಅವ್ರಲ್ಲಿ ವಿನಂತಿ ಮಾಡ್ತಾರೆ. 16 ಕೇಸ್ ಇದೆ ಅವ್ರ ಮೇಲೆ. ಸೊ ಎಲ್ಲ ಕ್ರೈಮ್ ಬಿಹೈಂಡ್ ಇರೋಂಥ ಬ್ಯಾಕ್ ಗ್ರೌಂಡ್ ಇರೋಂಥವ್ರು ಅಂಥವ್ರಿಗೆ ರಾಜಕೀಯ ಮುಖಂಡರನ್ನು ತಂದು ಮುಂದೆ ನಿಲ್ಲಿಸಿದ್ದಾರೆ. ಬಟ್ ಈ ರೀತಿಯಾಗಿ ಕ್ಷೇತ್ರ ಯಾವ ರೀತಿ ಹದಗೆಡುತ್ತೆ ಈ ರೀತಿ ರಾಜಕಾರಣಿಗಳನ್ನ ಕೊಟ್ರೆ ಅಂತ ಮಾಡಿದುಂಡೋ ಮಾರಾಯ. ಅವ್ರು ಇರ್ತಕ್ಕಂಥ ಏನು ಅವರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದು, ಹೊರಗಡೆ ಬರ್ತಕ್ಕಂಥದ್ದು ಯಾರ್ದಾಗ ನಂದೇ ಆಗಲಿ ಇನ್ನೊಬ್ಬರದೇ ಆಗಲಿ, ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ ಅಂತ ನಿದರ್ಶನ ಆಗಿದೆ. ಹಿಂಗಾಗಿ ಇಮಿಡಿಯೇಟ್ ಆಗಿ ಅವ್ರನ್ನೇನಾದ್ರೂ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಜನರಿಗೆ ನಂಬಿಕೆ ಹೋಗುತ್ತೆ. ದಯಮಾಡಿ ಅವ್ರು ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ.